ಪ್ರೆಸ್ ಲಾರ್ಡ್ ಶಲೋಮ್ ಎಲ್ರಿಗೂ. ಮಹಾರಾಷ್ಟ್ರ ಗೌರ್ಮೆಂಟ್ ಆ್ಯಂಟಿ ಕನ್ವರ್ಷನ್ ಬಿಲ್ನ ಒಂದು ಪಾಸ್ ಮಾಡಿದೆ. ಆ ಬಿಲ್ನ ಪ್ರಕಾರವಾಗಿ ಏನಿದೆ ಅಂತ ನಾವು ಗಮನಿಸಿದ್ದೆ ಆದರೆ ಕೋವರ್ಷನ್, ಫ್ರಾಡ್ ಅಥವಾ ಮದುವೆ ನೆಪದಲ್ಲಿ ಏನಾದರೂ ಕನ್ವರ್ಟ್ ಮಾಡಿದ್ರೆ 7 ವರ್ಷ ಜೈಲು ಮತ್ತು 1,00,000 ಫೈನ್ ಅಂತ ಹೇಳುತ್ತೆ. ಅದೇ ಹೇಳುತ್ತಂದರೆ ಒಂದು ವ್ಯಕ್ತಿ ಏನಾದರೂ ಅವನು ಇಷ್ಟಪಟ್ಟು ಕನ್ವರ್ಟ್ ಆದರೆ ಅವನು 60 ದಿವಸ ಅಡ್ವಾನ್ಸ್ ಆಗಿ ಅವನು ನೋಟಿಸ್ ಕೊಡಬೇಕು. ಯಾರಿಗೆ? ಸಂಬಂಧಪಟ್ಟ ಅಥಾರಿಟಿಗೆ. ಆ ಅಥಾರಿಟಿ ಏನು ಮಾಡ್ತಾರೆ, ಅದು ಪಂಚಾಯತ್ ಆಫೀಸ್ ಇಲ್ಲ ಸಂಬಂಧಪಟ್ಟ ಆಫೀಸ್ಗೆ ಅವರು ನೋಟಿಸ್ ಬೋರ್ಡ್ ಹಾಕ್ತಾರೆ. ನೋಟಿಸ್ ಬೋರ್ಡ್ ಹಾಕಿದ ತಕ್ಷಣ ಏನಾದರೂ ಅಬ್ಜೆಕ್ಷನ್ ರೈಸ್ ಆದರೆ ಅವರು ಆ್ಯಕ್ಷನ್ ತೊಗೊತಾರೆ. ಒಂದು ವೇಳೆ ಆಗಿಲ್ಲ ಅಂದರೆ ಅವ್ನು ಮುಂದುವರಿಬೋದು. ಹೀಗಿರುವಲ್ಲಿ ಇದೆಲ್ಲವನ್ನು ತಡೆಯೋದಕ್ಕೋಸ್ಕರ ಆಂಟಿ ಕನ್ವರ್ಷನ್ ಬಿಲ್ ತಂದಿದೆ ಅಂತ ಮಹಾರಾಷ್ಟ್ರ ಗೌರ್ಮೆಂಟ್ ಹೇಳುತ್ತೆ. ಆದರೆ ಅನ್ಲಾಫುಲ್ ಕನ್ವರ್ಷನ್ ಅಂತ ಏನಾದರೂ ಡೌಟ್ ಬಂದರೆ ಸಂಬಂಧಿಕರು ಬೈ ಬ್ಲಡ್ ಆಗಿರಬೇಕು, ಇಲ್ಲ ಅಂದರೆ ಮ್ಯಾರೇಜ್ ವಿಷಯದಲ್ಲಿ, ಇಲ್ಲ ಅಂದರೆ ಯಾರಾದರೂ ದತ್ತು ತೊಗೊಂಡಿರೋರು ಇದ್ರ ಬಗ್ಗೆ ಒಂದು FIR ಮಾಡ್ಬೋದು. ಇದೆಲ್ಲವೂ ಸಹ ತುಂಬ ಸ್ಟ್ರಿಕ್ಟಾಗಿ ಮಹಾರಾಷ್ಟ್ರ ಗೌರ್ಮೆಂಟು ಈ ಒಂದು ಬಿಲ್ನ ಜಾರಿಗೆ ತಂದಿದೆ. ನಂತರ ಬಾಂಬೆ ಕ್ಯಾಥಲಿಕ್ ಸಭೆ ಹೇಳುತ್ತೆ ಇದು ತುಂಬ ಕಠಿಣವಾದದ್ದು, ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವ್ರನ್ನ ಒಳಪಡಿಸ್ಕೊಂಡು ಒಂದು ವಿಷಯವನ್ನು ಮಾಡ್ಬೋದಾಗಿತ್ತು. ಹಾಗಾಗಿ ಯಾಕಂದರೆ ರೈಟ್ ಟು ಒನ್ ಕಾನ್ಸೈನ್ಸ್ನ ಫಾಲೋ ಮಾಡೋದಕ್ಕೆ ನಮ್ಗೆ ಯಾವುದೇ ರೀತಿ ಚಾಯ್ಸ್ ಇಲ್ಲ. ಒಂದು ವ್ಯಕ್ತಿ ಯಾರಾದರೂ ಇಷ್ಟಪಟ್ಟು ಮ್ಯಾರೇಜ್ ಮಾಡ್ಕೋಬೇಕಂದ್ರೂ ಸಹ ಅವನು ಈ ಒಂದು ಬಿಲ್ ಅಡಿಯಲ್ಲಿ ಅವನು ಬುಕ್ ಆಗೋಕ್ಕೆ ಸಾಧ್ಯ ಆಗಿರುತ್ತೆ. ಹಾಗಾಗಿ ಇದು ತುಂಬ ಕಠಿಣವಾದದ್ದು. ಹಾಗಾಗಿ ಅಪೋಸಿಷನ್ ಇದಕ್ಕೆ ವಾಯ್ಸ್ ಎತ್ತಬೇಕು ಅಂತ ಹೇಳಿದ್ದಾರೆ. ಏನೇ ಆದ್ರೂ ಮಹಾರಾಷ್ಟ್ರ ಆಂಟಿ ಕನ್ವರ್ಷನ್ ಬಿಲ್ ಬಂದಿರೋದ್ರಿಂದ ಎಲ್ಲ ನಗರಗಳಲ್ಲಿ, ಎಲ್ಲ ಸ್ಟೇಟ್ಗಳಲ್ಲಿ ಇದು ಇಂಪ್ಲಿಮೆಂಟ್ ಆಗ್ತಿದೆ. ಹಾಗಾಗಿ ದೇವರು ತನ್ನ ರಾಜ್ಯವನ್ನು ಕಟ್ಕೊಳ್ತಾನೆ. ದೇವರು ತನ್ನ ಪ್ರಜೆಗಳನ್ನ ತನ್ನ ಕಡೆ ತಿರ್ಸ್ಕೊಳ್ಳೋಕ್ಕೆ ಶಕ್ತನಾಗಿದೆ. ನಾವು ಪ್ರಾರ್ಥನೆ ಮಾಡೋದೊಂದೇ ನಮ್ಮ ಬಾಕಿ, ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು.